ರಾಷ್ಟ್ರೀಯ ಹೆದ್ದಾರಿ ಮಂಗಳೂರು ಬೆಂಗಳೂರು ರಸ್ತೆ ಮಧ್ಯೆ ಬಿಸಿ ರೋಡ್ ಜಂಕ್ಷನ್ನಲ್ಲಿ ನಿತ್ಯ ಟ್ರಾಫಿಕ್ ಜಾಮ್ ಸಮಸ್ಯೆ ಆಗ್ತಾ ಇದೆ ಎಂಬುದರ ಕುರಿತು ವ್ಯಕ್ತಿಯೋರ್ವರು ಮಾಡಿದ ವಿಡಿಯೋವೊಂದು ಸಾಮಾಜಿಕ ಜಾಲತಾಣದ ಮೂಲಕ ವೈರಲ್ ಆಗಿದೆ. ಖಾಲಿದ್ ನಂದಾವರ ಎಂಬುವರು ಕಾರ್ನಲ್ಲಿ ಸಂಚರಿಸುವ ವೇಳೆ ರಸ್ತೆಯ ಮೇಲೆ ನಿಲ್ಲಿಸಿ ಟ್ರಾಫಿಕ್ ಜಾಮ್ ಸಮಸ್ಯೆಗೆ ಕಾರಣವಾಗಿದ್ದ ವಾಹನಗಳ ವಿಡಿಯೋ ಮಾಡಿದ್ದಲ್ಲದೆ ಸಾಮಾಜಿಕ ಜಾಲತಾಣದ ಮೂಲಕ ವೈರಲ್ ಮಾಡಿದ್ದಾರೆ. ಇನ್ನು ಬಿಸಿ ರೋಡ್ನಲ್ಲಿ ಇತ್ತೀಚೆಗೆ ನಿರ್ಮಾಣವಾದ ಬಾವಾ ಬಿಲ್ಡರ್ನವರ ಸ್ಮಾರ್ಟ್ ಸಿಟಿ ಕಾಂಪ್ಲೆಕ್ಸ್ ಮುಂಭಾಗದಿಂದ ಬಿಸಿ ರೋಡ್ ಬಸ್ ತಂಗುದಾಣದವರೆಗೆ ರಸ್ತೆ ಬದಿಯಲ್ಲಿ ಸಾರ್ವಜನಿಕರು ವಾಹನಗಳನ್ನು ನಿಲ್ಲಿಸಿ ಅಂಗಡಿಗಳಿಗೆ ತೆರಳುತ್ತಾರೆ ಎಂದು ಆತ ಹೇಳಿದ್ದಾನೆ. ಸಂಜೆ ವೇಳೆಯಂತೂ ಸ್ಮಾರ್ಟ್ ಸಿಟಿ ಮುಂಭಾಗದಲ್ಲಿ ವಾಹನಗಳು ರಸ್ತೆ ಮೇಲೆ ನಿಲ್ಲಿಸಲಾಗ್ತಾ ಇದ್ದು ಪಾದಚಾರಿಗಳಿಗೂ ನಡೆದಾಡಲು ಸಾಧ್ಯವಿಲ್ಲದಂತೆ ಸಮಸ್ಯೆಗಳು ಉಂಟಾಗ್ತಾ ಇವೆ. ಆದರೂ ಟ್ರಾಫಿಕ್ ಪೊಲೀಸರು ಮೌನವಾಗಿರುವುದ ಹಿಂದೆ ಸಾರ್ವಜನಿಕ ವಲಯದಲ್ಲಿ ಸಂಶಯ ಮೂಡತೊಡಗಿದೆ. ನೋಡಿ, ಇದು ಬೀಚ್ ರೋಡ್ ಜಂಕ್ಷನ್ ನಲ್ಲಿ ಬ್ರಿಡ್ಜ್ ಅಡಿಯಲ್ಲಿ ಎಲ್ಲ ಗಾಡಿಗಳು ರೋಡ್ ಸೈಡಲ್ಲೇ ಪಾರ್ಕಿಂಗ್ ಮಾಡಿ ಹೋಗ್ತಾರೆ. ನೋಡಿ, ಇದು ಮುಖ್ಯ ಕಾರಣ ಏನು ಅಂದರೆ, ಮೊದಲೇ ಇಲ್ಲಿ ರಸ್ತೆ ಇಲ್ಲ, ಹೋಗಲಿಕ್ಕೆ ದಾರಿ ಇಲ್ಲ, ಇಕ್ಕಟ್ಟಾಗಿ ಹೋಗ್ತದೆ. ಆಗಿರುವಾಗ ಎಲ್ಲ ಅಂಗಡಿಯವರು ನೋಡಿ, ಎಲ್ಲ ಅಂಗಡಿಯವರು ಅವರನ್ನು ವಸ್ತುವನ್ನು ಎಲ್ಲಿ ಹಾಕಿದ್ದಾರೆ? ರೋಡ್ ಮೇಲೆ ಹಾಕಿದ್ದಾರೆ. ನೋಡಿ, ಮತ್ತೇನು ಮಾಡಲಿಕ್ಕೆ ಆಗ್ತದೆ ಜನಗಳಿಗೆ, ಸಾರ್ವಜನಿಕ ಅದರಿಂದ ಗಾಡಿ ಎಲ್ಲಿ ನಿಲ್ಲಿಸಿ ಹೋಗ್ತಾರೆ? ರೋಡಲ್ಲಿ ನಿಲ್ಲಿಸಿ ಹೋಗ್ತಾರೆ. ದಿನಾಲ ಬ್ಲಾಕ್ ಆಗ್ತದೆ. ನೋಡಿ, ಒಂದೆರಡಲ್ಲ, ಎಲ್ಲ ವಸ್ತುವನ್ನು ನೋಡಿ, ಎಲ್ಲ ಅಂಗಡಿಯ ವಸ್ತುವನ್ನು ಎಲ್ಲಿ ಹಾಕಿದ್ದಾರೆ? ರೋಡ್ ಮೇಲೆ ಹಾಕಿದ್ದಾರೆ. ನೋಡಿ, ಅಲ್ಲಿ ಫ್ರೂಟ್ ಅಂಗಡಿ ನೋಡಿ ಎಲ್ಲಿ ಉಂಟು, ರೋಡಲ್ಲಿ ಉಂಟು. ಫ್ರೂಟ್ಗೆ ಬರುವವರು ಗಾಡಿಯನ್ನು ರಸ್ತೆಯಲ್ಲಿ ಮಾರ್ಗದ ಬದಿಯಲ್ಲೇ ನಿಲ್ಲಿಸಿ ಹೋಗ್ತಾರೆ. ನೋಡಿ ಹೇಗೆ ಪಾರ್ಕಿಂಗ್ ಮಾಡಿದ್ದಾರೆ. ಆಮೇಲೆ ಅಲ್ಲಿ ಮೆಡಿಕಲ್ ಉಂಟು ನೋಡಿ, ಅಲ್ಲಿ ಬರುವವರು ಸಹ ರೋಡಲ್ಲಿಯೇ ಗಾಡಿ ಇಟ್ಟು ಹೋಗಿದ್ದಾರೆ. ಇದರಿಂದ ದಿನನಿತ್ಯ ಇಲ್ಲಿ ಬ್ಲಾಕ್ ಆಗುವಂಥದ್ದು, ತುಂಬ ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ. ತಕ್ಷಣ ಈ ವಿಡಿಯೋ ನೋಡಿದ ಯಾರು ಇಲ್ಲಿ ಅಧಿಕಾರಿಗಳಿದ್ದಾರೆ, ಮುನ್ಸಿಪಾಲ್ಟಿಯವರು ಅಥವಾ ಯಾರು ಡಿಪಾರ್ಟ್ಮೆಂಟ್ ಟ್ರಾಫಿಕ್ ಪೊಲೀಸ್ನವರು ಬಂದು ತಕ್ಷಣ ಇದಕ್ಕೆ ಒಂದು ಪರಿಹಾರ ಮಾಡಿಕೊಡಬೇಕು. ನೋಡಿ, ಈಗ ಸ್ವಲ್ಪ ಕಮ್ಮಿ ಇದೆ, ಗಾಡಿ ಹೇಗೆ ನಿಲ್ಲಿಸಿ ಹೋಗಿದ್ದಾರೆ ನೋಡಿ. ಇದು ದಿನನಿತ್ಯ ಬ್ಲಾಕ್ ಆಗೋದು ಇಲ್ಲಿ ಬೀಚ್ ರೋಡ್ ಜಂಕ್ಷನ್ನಲ್ಲಿ. ಅದರಿಂದ ಅಂಗಡಿ ಮುಂದೆ ಇರುವ ಎಲ್ಲ ಎಕ್ಸ್ಟ್ರಾ ಏನು ಹಾಕಿದ್ದಾರೆ ಅಂಗಡಿ ಮುಂದೆ ಇದನ್ನು, ಅದೆಲ್ಲ ತಕ್ಷಣ ಅದಕ್ಕೆ ಕ್ಲೀನ್ ಮಾಡಿ ಪರಿಹಾರ ಮಾಡಿಕೊಡಬೇಕು ನೋಡಿ.